ಆಪರೇಷನ್ ಕಮಲ ಮುಗಿದೋಯ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇತ್ತು. ಆದ್ರೆ ಇಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಬಿಜೆಪಿ ವಿಧಿಸಿಕೊಂಡಿದ್ದ ಡೆಡ್ ಲೈನ್ ಮುಗಿಯಲು ಇನ್ನು ಒಂದೇ ದಿನ ಬಾಕಿ ಇದೆ. ಈಗಲೂ ಆಪರೇಷನ್ ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಮಲ ಪಡೆ ಇದೆ. ಇವತ್ತಿನ ಸಿಎಲ್ಪಿ ಸಭೆಯ ಮೇಲೆ ಚಿತ್ತ ನೆಟ್ಟಿರುವ ಬಿಎಸ್ವೈ ಅಂಡ್ ಟೀಮ್ ಅನ್ನುವಂತಹ ಮಾಹಿತಿ. ಅಂದ್ರೆ ಇವತ್ತಿನ ಸಿಎಲ್ಪಿ ಮೀಟಿಂಗ್ಗೆ ಯಾರು ಹೋಗೋದಿಲ್ವೇ ಅವರಿಗೆ ಗಾಳ ಹಾಕೋದಕ್ಕೆ ಇದೀಗ ಬಿಜೆಪಿ ರೆಡಿಯಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಮುಗಿತಾಲೆ ಬಿಜೆಪಿ ಆಪರೇಷನ್ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. 3ರಿಂದ 4 ಅತೃಪ್ತರು ನಾಳೆ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. 19 on 19 to 19 ಆಪರೇಷನ್ ಯಶಸ್ವಿ ಆಗುತ್ತಾ ಅಂದ್ರೆ 2019 ಜನವರಿ 19 ಜೊತೆಗೆ 19 ಶಾಸಕರು ರಾಜೀನಾಮೆಯನ್ನ ಕೊಡ್ತಾರಾ, ಈ ಆಪರೇಷನ್ ಯಶಸ್ವಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದೇ ವಿಚಾರವಾಗಿ ಗುರುಗ್ರಾಮದ ರೆಸಾರ್ಟ್ ನಲ್ಲಿರುವ ಕಮಲ ಪಡೆಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಓಕೆ, ಹರಿಯಾಣದ ಗುರುಗ್ರಾಮದಿಂದ ನಮ್ಮ ಪ್ರತಿನಿಧಿ ರವೀಶ್ ನಮ್ಮೊಂದಿಗೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ರವೀಶ್, ಇನ್ನೂ ಕೂಡ ಬಿಜೆಪಿಯ ಶಾಸಕರನ್ನು ಗುರುಗ್ರಾಮದಲ್ಲೇ ಉಳಿಸಿಕೊಂಡಿರೋದನ್ನ ನೋಡಿದ್ರೆ ಈಗಲೂ ಕೂಡ ಆಪರೇಷನ್ ಕಮಲ ಆಕ್ಟಿವ್ ಆಗಿದೆ, ಮುಂದೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆಯಲ್ವಾ? ಸಭಾ ಪ್ರಮುಖವಾಗಿರ್ತಕ್ಕಂಥದ್ದು ಇದುವರೆಗೂ ಕೂಡ ಬಿಜೆಪಿಯ ನಾಯಕರುಗಳು ಮತ್ತೆ ಬಿಜೆಪಿಯ ಶಾಸಕರುಗಳು ಈ ಒಂದು ಆಪರೇಷನ್ ಕಮಲವನ್ನು ಜೀವಂತವಾಗಿರಿಸಿಕೊಂಡಿದ್ದಾರೆ. ಯಾಕೆಂದ್ರೆ ಮಾಧ್ಯಮಗಳಲ್ಲಿ ಬಂದಂತ ವರದಿಯನ್ನು ಕೂಡ ನೋಡಿದ ಸಂದರ್ಭದಲ್ಲಿ ಇಲ್ಲ, ನಮ್ದು ಇನ್ನೂ ಜೀವಂತವಾಗಿದೆ ಅನ್ನೋ ಮಾತುಗಳನ್ನಷ್ಟೇ ಆ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದ್ ರೀತಿಯಲ್ಲಿ ಸಂಜೆ ಕ್ಲೈಮ್ಯಾಕ್ಸ್ಗೆ ಅವರು ಕಾಯ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಯಡಿಯೂರಪ್ಪನವರು ಶಾಸಕರಿಗೆ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯ ನಡೆಯನ್ನು ನೋಡಿಕೊಂಡು ನಾವು ಇಲ್ಲಿ ಇರಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೂಡ ಕೊಡ್ತೇವೆ. ಅಲ್ಲಿ ತನಕ ನೀವು ಗುರುಗ್ರಾಮದ ರೆಸಾರ್ಟ್ ನಲ್ಲೇ ಇರಿ, ಸ್ವಲ್ಪ ಕಷ್ಟ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ತಂತ್ರಕ್ಕೆ ಪ್ರತಿತಂತ್ರವಾಗಿ ಬಿಜೆಪಿ ಕೂಡ ಮೆಗಾ ಪ್ಲಾನ್ ಮಾಡ್ತಾ ಇದೆ. ಎಲ್ಲವೂ ಕೂಡ ಒಂದ್ ರೀತಿಯ ನಿಗೂಢ ಮತ್ತೆ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಹಾಗಾಗಿ ಏನು ಅವರ ನಿಗೂಢ ನಡೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಕೈ ಅತೃಪ್ತರು ಏನಾದ್ರೂ ಕಡೆ ಕ್ಷಣದಲ್ಲಿ ಏನಾದ್ರೂ ಕೈ ಕೊಡ್ತಾರಾ ಕಾಂಗ್ರೆಸ್ಗೆ ಅಥವಾ ಏನು ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಒಂದ್ ರೀತಿಯಲ್ಲಿ ಇವತ್ತು ಸಂಜೆ ಒಂದು ಮೆಗಾ ಡ್ರಾಮಾ ನಡೆಯುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲಿ ತನಕವೂ ಕೂಡ ಬಿಜೆಪಿ ಶಾಸಕರೆಲ್ಲರೂ ಕೂಡ ಗುರುಗ್ರಾಮದ ರೆಸಾರ್ಟ್ ನಲ್ಲೇ ಇರ್ತಾರೆ. ಸಭಾ ಅಂದ್ರೆ ಇವತ್ತಿನ ಸಿಎಲ್ಪಿ ಸಭೆ ನಂತರ ಎಲ್ಲವೂ ಕೂಡ ತೀರ್ಮಾನ ಆದಂಗೆ ಕಾಣ್ತಾ ಇದೆ ಅಲ್ವಾ ರವೀಶ್? ಖಂಡಿತವಾಗಿ ಕೂಡ ಸಿಎಲ್ಪಿ ಸಭೆ 3:30 ಕರೆದಿದ್ದಾರೆ. ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಶುರು ಆಗುತ್ತೆ. ಹಾಗಾಗಿ ಅಲ್ಲಿ ಎಷ್ಟು ಜನ ಶಾಸಕರು ಬರ್ತಾರೆ ಮತ್ತೆ ಕೈ ಅತೃಪ್ತರು ಬಂದು ಏನ್ ಮಾಡ್ತಾರೆ ಅವೆಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗೆ ಕಾಂಗ್ರೆಸ್ನ ನಡೆಯನ್ನ ನೋಡಿಕೊಂಡು ಆಮೇಲೆ ಇವರು ಬಿಜೆಪಿಯವರು ಮೂವ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಶಾಸಕಾಂಗ ಸಭೆಯತ್ತವೇ ಇವರ ಚಿತ್ತ ಇದೆ. ಹಾಗಾಗಿ ಅದರ ಮೇಲೆ ಗುರುಗ್ರಾಮದ ರೆಸಾರ್ಟ್ ನಲ್ಲಿ ಇರಬೇಕಾ ಅಥವಾ ಇವತ್ತೇ ಹೊರಡಬೇಕಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಆ ಸಂದೇಶವನ್ನು ಕೂಡ ಯಡಿಯೂರಪ್ಪನವರು ರವಾನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಭಾ ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.